आनन्दं परमसुखदं केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमल अचलं सर्वदि साक्षिभूतं भावातीतं त्रिगुणरहितं श्री सद्गुरु नित्यतं नमामि। महायोगपीठे तटे भीमरत्यं वरं पुण्डलीकाय धातो मुनीन्द्रे समागततिष्ठन्तमहानन्दकन्दं परब्रह्मलिङ्गं भजे पाण्डुरङ्ग प्रथमो नमो दुसरे चरणा संताचया कृपादाने कथेचा विस्तार बाबाजी सद्गुरु दास तुकार नमो ज्ञानेश्वरा नमो ज्ञानेश्वरा उद्धार सोपान देवा मुक्तावली नमो त्रिभुवनकायने आद्यात्रये जननि देवांचे नमो सद्गुरु तुकिया ज्ञान दीपा नमो सद्गुरु सच्चिदानंद मूर्ते मुक्ता नमो सद्गुरु भक्त कल्याण मूर्ते नमो सद्गुरु भास्करा पूर्ण कीर्ते ಪ್ರಥಮದಲ್ಲಿ ಜಗದ್ವ್ಯಾಪಕನಾಗಿರುವಂಥ ಪರಮಾತ್ಮನ ದಿವ್ಯ ಚರಣಗಳಿಗೆ ಅನಂತ ನಮನನ್ನು ಸಲ್ಲಿಸಿ ಚೈತನ್ಯ ಸದ್ಗುರುಗಳಾಗಿರುವಂಥ ಕೃಷ್ಣ ಸ್ವಾಮಿ ಹರಿಭಾವ್ ಸ್ವಾಮಿ ಇಲಾಖೆ ಪಂಡರ್ಪುರ್ ಅವರ ಶ್ರೀಚರಣಗಳಿಗೆ ಅನಂತ ನಮನನ್ನು ಸಲ್ಲಿಸಿ ಯಾವ ವೈಕುಂಠವಾಸಿಯಾಗಿರುವಂಥ ದಿವ್ಯ ಜ್ಞಾನಿ ಪುರುಷರಾಗಿರುವ ಶರತ್ ಸ್ವಾಮಿಯವರ ಶ್ರೀಚರಣಗಳಿಗೂ ನಮನವನ್ನು ಸಲ್ಲಿಸಿ ಕರ್ನಾಟಕ ಮಠ ಸಹಿತ ಪಂಡರಪುರದ ಸಮಸ್ತ ಗುರುವರ್ಯಗಳ ಶ್ರೀಚರಣಗಳಿಗೆ ಅನಂತ ನಾನು ಸಲ್ಲಿಸಿ ಯಾವ ಬೆಳಗಿನ ಜಾವ ಜ್ಞಾನೇಶ್ವರಿ ಆಲಿಸಲು ಉಪಸ್ಥಿತರಿರುವಂಥ ಎಲ್ಲ ಸಂತರೆ ಮಹಂತರೆ ತಾಯಂದಿರೆ ತಮ್ಮೆಲ್ಲರ ಚರಣಗಳಿಗೂ ನಮನ ಸಲ್ಲಿಸಿ ನಿನ್ನೆ ತನ ತಾವೆಲ್ಲರೂ 20 ಓವಿ ಅದರ ತಾತ್ಪರ್ಯವನ್ನು ನೋಡ್ತಾ ಬಂದೀವಿ. ಇವತ್ತು 21ನೇ ಓವಿಲಿಂದ ಏನು ಹೇಳ್ತಾರೆ ಜ್ಞಾನೇಶ್ವರ ಮಹಾರಾಜರು. ಮಜ ಹೃದಯ ಸದ್ಗುರು जेने तारिलो आता अभिनव वाग्विलासिनी जे चातुर्यार्थ कला कामिनी ते शारदा विश्वमोहिनी नमिली मिया मज हृदये सद्गुरु जेणे तारिलो हा संसार पुरू मनवोनी विशेष अत्यादरू विवेकावरे जैसे डोळा अंजन भेटे ते वेळी दृष्टीशे घाटा फुटे मग वास पाहिजे तेत प्रगटे महानिधी का चिंतामणी आलिया हाते सदा विजय वृत्ती मनोरथे तैसा मी पूर्ण काम श्री निवृत्ती ज्ञानदेवो मने मनोनी जाणते ने गुरु भजिजे तेने कृत कार्य होईजे जैसे मूळ सिंचने सहजे शाखा पल्लव ಸಂತೋಷಿ. ಜ್ಞಾನೇಶ್ವರ ಮಹಾರಾಜರ 21ನೇ ಓವಿ ತಾಯಿ ಶ್ರೀ ಶಾರದೆಗೆ ನಮನವನ್ನು ಮಾಡ್ತಾರೆ. ಯವ್ವ ತಾಯಿ,
ಇನ್ನು ಅಪೂರ್ಣವಾದ ವಾಣಿಯಲ್ಲಿ ವಿಲಾಸ ಮಾಡುವಂತ ಮತ್ತು ಚಾತುರ್ಯ ಅರ್ಥ ಕಲಾಗಳಿಗೆ ಅಧಿದೇವತೆಯಾಗಿರುವ ವಿಶ್ವವನ್ನು ಮೋಹಿಸಿ ಬಿಡುವಂತ ಸರಸ್ವತಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಅಂತ. ಇಲ್ಲಿ ಸರಸ್ವತಿ ತಾಯಿಯನ್ನ ನಮಸ್ಕಾರ ಮಾಡ್ತಾ ಜ್ಞಾನೇಶ್ವರ ಮೌಲ್ಯವರು ಏನು ಹೇಳ್ತಾರ ಅಂತ ಹೇಳಿದ್ರೆ, ವಾಗ್ದೇವಿ ನಮ್ಮೆಲ್ಲರ ನಾಲಿಗೆ ಮೇಲೆ ಕೂತಿರುವಂತ ವಾಗ್ದೇವಿಯನ್ನ ಜ್ಞಾನೇಶ್ವರ ಮಹಾರಾಜರು ನಮನವನ್ನು ಮಾಡ್ತಾರೆ. ಯಾಕ್ರಿ ಅಂತ ಹೇಳಿದ್ರ, ನಾವೆಲ್ಲರೂ ನಾನು ಮಾತಾಡ್ತೀನಿ ನನ್ನಿಂದ ಆಗುತ್ತದ ಅನ್ನೋದು ಒಂದು ಭ್ರಮೆ. ನಾನು ಮಾತಾಡತ್ತೀನಿ, ಇದು ನನ್ನದು, ನನ್ನಟ ಶಾಸ್ತ್ರ ಬಲ್ಲವ್ರು ಯಾರೂ ಇಲ್ಲ, ನಾನು ಶಾಣೆ ಅದೀನಿ ಅನ್ನೋದು ಇದು ನಂಬಲ್ಲಿ ಅಭಿಮಾನ. ಯಾಕಂದ್ರೆ ಈ ಮೋಹ ಜಗತ್ತಿಗೆ ಮೋಹವನ್ನ ಮಾಡಿರುವಂತ ಯಾರು ಅಂದ್ರೆ ವಾಗ್ದೇವಿ. ಎಲ್ಲರಿಗೆ ಮಾತಿನ ಕಲಾ ಕೊಟ್ಟು ಆ ಮಾತಿನ ಶಬ್ದ ಜಾಲದಲ್ಲಿ ಭ್ರಮಿತರನ್ನ ಮಾಡಿರುವಂತ ತಾಯಿ ವಾಗ್ದೇವಿ, ನಿನಗೆ ಅನಂತ ನಮನಗಳು ಅಂತ ಹೇಳ್ತಾರೆ. ಅದಕ್ಕ ಅವರು ಆತ ಅಭಿನವ ವಾಗ್ ವಿಲಾಸಿನಿ ಜೆ ಚಾತುರ್ಯಾರ್ಥ ಕಲಾ ಕಾಮಿನಿ ತೇ ವಿಶ್ವ ಶಾರದಾ ಶ್ರೀ ಶಾರದಾ ವಿಶ್ವ ಮೋಹಿನಿ ನಮಿಲೇಮಿಯ. ಆಗ ಅಪೂರ್ಣ ಶಬ್ದ ಇದ್ದಿರುವಂತ ಶಬ್ದಗಳಿಗೆ ಪರಮೇಶ್ವರನ ಶಕ್ತಿ ಕೊಟ್ಟು ಆ ಶಬ್ದವನ್ನು ನುಡಿಸೋಳು ಯಾರು ಅಂದ್ರೆ ವಾಗ್ದೇವಿ. ಅಂತ ಸರ್ವ ಮಾಯಾಭರಿತಳಾಗಿರುವಂತ ಆ ಅಸಿ ಶಾರದಾ ದೇವಿಗೆ ನನ್ನ ನಮಸ್ಕಾರಗಳು ಅಂತ ಇನ್ನು ಶಾರದೆಗೆ ನಮಸ್ಕಾರ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ಶಬ್ದವನ್ನು ನುಡಿಯಲು ಒಂದು ಶಬ್ದಕ್ಕಿಂತ ಇನ್ನೊಂದು ಶಬ್ದದ ಸ್ಮೃತಿ ತಂದು ಕೊಡೋರು ಯಾರು ಅಂದ್ರ ಆ ಸರಸ್ವತಿ ತಾಯಿನೇ. ಹೌದ್ರಿ, ನಾವು ಮಾತಾಡುವಂತ ಸಮಯದೊಳಗೆ ಶಬ್ದಗಳು ವಿಸ್ಮೃತಿ ಆದ್ರ ನಮಗೆ ಬರ್ತಿರ್ತಾವ ಶಬ್ದಗಳು, ಆದ್ರ ಅವು ನಮಗ್ ನೆನಪು ಬರ್ಲಿಲ್ಲ ಅಂದ್ರ ಆ ಸಮಯದೊಳಗ ಅಲ್ಲಿ ನಮ್ ಕೈ ಒಳಗೆ ಇರುವುದಿಲ್ಲ. ಆ ಶಬ್ದಗಳು ನಾನ್ ಬರ್ತೀನಿ, ನಾನು ಮುಂದೆ ಬಂದು ನಿಂದಿರ್ತಾವ. ನಮ್ಮೊಳಗ ಇಂಥ ಶ್ರದ್ಧೆ ಇತ್ತಂದ್ರ ಆಗ್ಲೇ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂದ್ರ ಶ್ರದ್ಧೆ ಇರ್ಬೇಕಾಗ್ತದ. ಶ್ರದ್ಧೆ ಇದ್ರೆ ಮಾತ್ರ ಜೀವನದೊಳಗೆ ವಿವೇಕ ಜಾಗೃತ ಆಗ್ತದಿಲ್ಲ ಅಂದ್ರೆ ಇಲ್ಲ. ಇದಕ್ಕಾಗಿ ಶಬ್ದಾತ್ರಿತಾಷ್ಟಿ ಶಾರದಾ ದೇವತಾ ಅಂತ ಬಂಧ ಮೋಕ್ಷ, ಯಾವಾಗ ಬಂಧ ಆಗಿರುವಂತವ್ರಿಗೆ ಮೋಕ್ಷ ಮಾಡುವುದು ಯಾವುದಂದ್ರೆ ಶಬ್ದ. ನಮಗ ಒಂದು ಶಬ್ದ ಏನು ಭ್ರಾಂತಿ, ನಮ್ಮೊಳಗಿರುವಂತ ಭ್ರಾಂತಿ ತೆಗಿತದ ಒಂದೇ ಶಬ್ದ. ಅದಕ್ಕೆ ಶಬ್ದ ಬ್ರಹ್ಮ ಅಂದ್ರು. ಯಾರು ನಮ್ಮ ಒಳಗಿಂದ ಭ್ರಾಂತಿ ತೆಗಿಯೋರು ಯಾರ್ರಿ? ಭ್ರಾಂತಿ ನಮ್ಮ ಒಳಗಿನ ಭ್ರಾಂತಿ ತೆಗಿಲಿಕ್ಕ ಯಾರಿಂದನೂ ಸಾಧ್ಯ ಇಲ್ಲ. ಆ ಭ್ರಾಂತಿ ಹೊರಗೆ ತೆಗಿಲಕ್ಕ ಏನು ದೆವ್ ಬಿಡಿಸೋರು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಒಂದೇ ಒಂದು ಶಬ್ದ ನಮ್ಮ ಕಿವಿಗೆ ಬಿದ್ರೆ ನಾವು ಭ್ರಾಂತಿಯಿಂದ ಹೊರಗೆ ಬರ್ತೀವಿ. ಅಂತ ಶಬ್ದಗಳು ಆ ಶಕ್ತಿ ಯಾರಿಗದಂದ್ರೆ ವಾಗ್ದೇವಿಗದ. ವಾಗ್ದೇವಿಗೆ ನಮನ ಮಾಡ್ತಾರ. ತಾಯಿ, ಶಬ್ದಗಳಿಂದ ನಮ್ಮಲ್ಲಿ ಇರುವಂತ ಭ್ರಮೆಯನ್ನು ದೂರ ಮಾಡಿ ಜಗತ್ತಿಗೆ ಮೋಹ ಮಾಡಿರುವಂತ ತಾಯಿಯೇ ನಿನಗೆ ನಮಸ್ಕಾರಗಳು ಅಂತ ಹೇಳ್ಕೊತ ಹೋಗ್ತಾರೆ. ಶ್ರೀ ಜ್ಞಾನೇಶ್ವರ ಮಾವಲಿ ಅವರು ಅಮೃತಾನುಭವ ಅಂತ ಅದ್ಭುತ ಶ್ರೇಷ್ಠ ಗ್ರಂಥ ಬರೆದಾರ. ಅದು ನಮ್ಮ ತರ್ಕಕ್ಕೆ ತಿಳಿಯಂಗಿಲ್ಲ. ಯಾಕಂದ್ರ ವೇದಾಂತ ಶಾಸ್ತ್ರದ ಸಾರವನ್ನು ಜ್ಞಾನೇಶ್ವರಿಯಲ್ಲಿ ಬರೆದಾರ. ಸಾಹಿ ಶಾಸ್ತ್ರ, ಅಠಾರಿ ಪುರಾಣ ಅದನ್ನೆಲ್ಲಾ ತಗೊಂಡು ಅದ್ರ ಸಾರ ಬರೆದಾರ. ಸಾರ ಅದಕ್ಕೆ ಜ್ಞಾನೇಶ್ವರಿ ಯಾಕೆ ಶ್ರೇಷ್ಠ ಗ್ರಂಥ ಅಂತ ಹೇಳಿದ್ರ, ನಮಗಿಷ್ಟು ಚತುರಲ್ಲ ನಾವು. ಲಕ್ಷ್ಯ ಕೊಡ್ರಿ, 4 ವೇದ 6 ಶಾಸ್ತ್ರ, 4 ವೇದ 6 ಶಾಸ್ತ್ರ 18 ಪುರಾಣ ಓದಿ ನಾವೊಂದು ಪುಸ್ತಕ ಬರಿತೀವಿ ಅಂದ್ರೆ ನಮ್ಮೆಲ್ಲರಿಗೆ ಆಗ್ಲಾರದ ಕೆಲಸ ಇದು. ಮತ್ತದನ್ನ ಯಾರು ಮಾಡಿದ್ರು? ಸಾಕ್ಷಾತ್ ಭಗವಂತನ ಅವತಾರವಾಗಿರುವಂತ ಶ್ರೀ ಜ್ಞಾನೇಶ್ವರ ಮಹಾರಾಜರು ಅವರು 6 ಶಾಸ್ತ್ರ 18 ಪುರಾಣ ಮತ್ತು 4 ವೇದಗಳ ಸಾರವನ್ನ ಜ್ಞಾನೇಶ್ವರಿಯಲ್ಲಿ 9,000 ಓವಿ ಬರೆದರೆ ಇದು ಜಗತ್ತಿನ ಅತ್ಯಂತ ಪವಿತ್ರ ಗ್ರಂಥ. ಯಾಕಂದ್ರ ಈ ಗ್ರಂಥವನ್ನ ನಾವು ಕೇಳೋದೇ ಮಹಾಭಾಗ್ಯ ಪುಣ್ಯ. ನಮ್ಮ ಸಂಪ್ರದಾಯದೊಳಗ ಅತ್ಯಂತ ಶ್ರೇಷ್ಠವಾಗಿರುವಂತ ಗ್ರಂಥ ಜ್ಞಾನೇಶ್ವರಿ.
ಸಾರ ಹೆಂಗ್ರಿ ಸಾರ ಅಂದ್ರೆ ಏನ್ರಿ ಅಂತ ಹೇಳಿದ್ರ ಏನ್ ಈ ಶಬ್ದಗಳಿದಾವು ಆಗಮ ನಿಗಮಗಳಲ್ಲಿ ಕರ್ಮಕಾಂಡ ಭಕ್ತಿಕಾಂಡ ಜ್ಞಾನಕಾಂಡ ಇವು ಎಲ್ಲವನ್ನು ತೆಗೆದ ಮೇಲೆ ಬೆಣ್ಣಿ ಹಂಗ ಮಂತೋನಿ ನವನಿತ ತೈಸೇಗೆ ಅನಂತ ನವನಿತ ಹೆಂಗ ಬೆಣ್ಣಿ ಆ ಬೆಣ್ಣೆಯನ್ನು ತೆಗೆದು ಮೇಲೆ ಹೆಂಗ ನಾವು ತುಪ್ಪ ಮಾಡ್ತೀವಲ್ಲ ಹಂಗ ಈ ಗ್ರಂಥವನ್ನ ಅವರು ಏನ್ ಮಾಡಿದಾರ ಸುಂದರ ಜಗತ್ತಿಗೆ ಕೊಟ್ಟವ್ರು. ಅದಕ್ಕೆ ಇದರ ಮೇಲೆ ನಮಗ್ ವಿಶ್ವಾಸ ಇದ್ರೆ ಈ ಗ್ರಂಥ ತಿಳಿತದ. ಅದೇನು ಗ್ರಂಥ ರೀ ಅದ್ರಾಗ ಏನೈತಿ ಅಂತ ಹೇಳಿದ್ರೆ ಏನೂ ತಿಳಿಯೋದಿಲ್ಲ. ಯಾಕಂದ್ರೆ ನಾವು ಪ್ರತಿಯೊಂದಕ್ಕೂ ಅದ್ರಾಗ ಏನದ ಇದ್ರಾಗ ಏನದ ಅಂತ ಅನ್ಕೊಂಡ್ರ ನಮಗೇನೂ ಬರಂಗೇ ಇಲ್ಲ. ಒಂದು ಸಣ್ಣ ಕಸನು ಇದಕ್ಕೆ ಏನೈತ ಅಂತ ತಿಳ್ಕೊಂಡ್ರ ಅಂದ್ರ ಆ ಕಸ ಗಾಳ್ಯಾಗ ಹಾರಿ ಕಣ್ಣಾಗ ಬಿದ್ರ ಕಣ್ಣು ಹೋಗ್ಬಿಡ್ತದ. ಏನ್ರಿ ಇಷ್ಟ ತೃಣ ಇದೇನು ಕಸ ಅಂತ ಹೇಳಿ ನಾವು ಅದನ್ನ ತಿರಸ್ಕಾರ ಮಾಡಿದ್ರ ಅದೇ ಕಸ ಏನ್ ಮಾಡ್ತದಪ್ಪ ಅಂತ ಹೇಳಿದ್ರ ನಮ್ಮ ಕಣ್ಣಾಗ ಬಿತ್ತಂದ್ರ ಕಣ್ಣು ಹೊಕ್ಕವು. ಅಟ್ಟ ಸಾಮರ್ಥ್ಯ ಕಸದೊಳಗಿರ್ತದ, ಅಟ್ಟ ಸಾಮರ್ಥ್ಯ ಆ ಕಸದೊಳಗಿರ್ತದ. ಹಂಗ ಈ ಜಗತ್ತಿನೊಳಗ ಪ್ರತಿ ಒಂದು ವಿಷಯನೂ ಸಹ ವಿಶಿಷ್ಟವಾಗಿರ್ತದ. ಅಂತ ವಿಶಿಷ್ಟ ವಿಷಯನ ನಾವು ಕೇಳಕ್ ಹೆಂಗಿರ್ಬೇಕಪ್ಪ ನಂಬಲ್ಲಿ ಅಂದ್ರೆ ಶ್ರದ್ಧೆ ಇರ್ಬೇಕು. ನಂಬಲ್ಲಿ ಏನಿರ್ಬೇಕ್ರಿ? ಶ್ರದ್ಧೆ ಇರ್ಬೇಕು. ಅಂತ ಶ್ರದ್ಧೆಯಿಂದ ಜ್ಞಾನೇಶ್ವರು ಮಹಾರಾಜರು ತಾಯಿ ಸರಸ್ವತಿ ಏನ್ ಮಾಡಾಕತ್ತಾರ ಅಂದ್ರೆ ನಮನ ಹೇಳಾಕತ್ತಾರೆ. ಯವ್ವ ಸರಸ್ವತಿ ತಾಯಿ ನಮಸ್ಕಾರಗಳು, ನಿನ್ನ ನಮನಗಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಆ ಪರಮೇಶ್ವರಿ ಕೇವಲ ಶಬ್ದ ಅಲ್ಲ, ನಮ್ಮಲ್ಲಿ ಇರುವಂತ ಭ್ರಾಂತಿಯನ್ನು ಬಿಡಿಸ್ತಾಳೆ. ವಿಶ್ವಮೋಹಿನಿ ಅಂತ ತಾಯಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜೀವನದೊಳಗ ಭ್ರಮ ಬಿಡಿಸುವಂತ ವಿಶ್ವಮೋಹಿನಿ ತಾಯಿ ನಿನಗೆ ಅನಂತ ನಮನಗಳು ಅಂತ ಹೇಳಿ ಜ್ಞಾನೇಶ್ವರ ಮಹಾರಾಜರು 21ನೇ ಓವಿಲಿ ಹೇಳ್ತಾರೆ. 22ನೇ ಓವಿ ಹೇಳ್ತಾರೆ, ಮಜ ಹೃದಯ ಸದ್ಗುರು ಜೇನೆ ತಾರಿ ಲೋಹ ಸಂಸಾರ ಪುರು ಮನವೋ ನೇ ವಿಶೇಷ ಅತ್ಯಾದರು ವಿವೇಕಾವರಿ. ಯಾರು ನನ್ನ ಆತ್ಮ ವಿವೇಕದ ಹೇಳಿ ಈ ಸಂಸಾರ ರೂಪಿ ಏನದ ಈ ಸಂಸಾರದೊಳಗ ನನ್ನನ್ನ ತಾರು, ನಾ ಈ ಸಂಸಾರದಿಂದ ನನ್ನನ್ನು ಹೊರಗೆ ತೆಗೆದು ತೇಲಿಸಿದಂತ ಸದ್ಗುರು ಅಖಂಡ ನನ್ನ ಹೃದಯ ಸಮೇತ ಆ ವಿವೇಕವಂತನಾಗಿರುವಂತ ಗುರುಗಳಿಗೆ ನನ್ನ ಆಧಾರ ಮತ್ತು ಪ್ರೇಮದ ನಮಸ್ಕಾರಗಳು. ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಯಾಕಂತ ಹೇಳಿದ್ರ ನಮಗ ವಿವೇಕ ಜಾಗೃತ ಮಾಡೋರು ಯಾರು ಅಂದ್ರೆ ಶ್ರೀ ಗುರುಗಳು. ನಮ್ಮ ವಿವೇಕವನ್ನು ಜಾಗೃತ ಮಾಡೋರು ಯಾರ್ರೀ ಹೇಳಿದ್ರೆ ಗುರು. ಗುರು ಏನ್ ಮಾಡ್ತಾನ್ರಿ? ನಮಗ ವಿವೇಕ ಜಾಗೃತ ಮಾಡ್ತಾನ. ಗುರುದೇವ ನಮಗ ವಿವೇಕವನ್ನು ಜಾಗೃತ ಮಾಡುವಂತ ಸಾಮರ್ಥ್ಯ ಗುರುವಿನೊಳಗಿರ್ತದೆ. ಆಗ ಗುರು ನಮ್ಮ ವಿವೇಕವನ್ನು ಜಾಗೃತ ಮಾಡುವಂತ ಸಾಮರ್ಥ್ಯ ಇರುವಂತ ಗುರುವಿಗೆ ಈ ಸಂಸಾರದಿಂದ ನನ್ನ ಹೊರಗೆ ತೆಗೆದು ಸಂಸಾರದಿಂದ ತೇಲಿಸಿರುವಂತ ಸಂಸಾರತೂನ್ ನಮಗೆ ಬಿಡಿಸಿ ಅಂತಃಕರಣ ಶುದ್ಧ ಮಾಡಿದಂತ ಜ್ಞಾನ ಭಕ್ತಿ ಸಂಪನ್ನ ಶ್ರೀ ಗುರುವೇ ನಿನಗೆ ಅನಂತ ನಮನಗಳು ಅಂತ ಗುರು. ಯಾಕಂದ್ರ ಇಲ್ಲಿ ನೋಡ್ರಿ, ಮನುಷ್ಯನಿಗೆ ಮುಮುಕ್ಷ ಇತ್ತಂದ್ರ ಆತ್ಮಜ್ಞಾನ ತಿಳಿತದೆ. ಇಲ್ಲ ಮುಮುಕ್ಷ ಇಲ್ಲಾರ ನೀವು ಎಷ್ಟರ ಗ್ರಂಥ ಕೇಳ್ರಿ, ವಿವೇಕ ಜಾಗೃತ ಆಗುದೇ ಇಲ್ಲ, ಅಂತಃಕರಣ ಶುದ್ಧ ಆಗುದೇ ಇಲ್ಲ. ಇನ್ನ ಏನು ಬೇಕು ಹೇಳ್ರಿ? ಇಡೀ ಭಗವದ್ಗೀತಾ ಮುಗಿಯಿತು. ಭಗವದ್ಗೀತೆಯಲ್ಲಿ ಎಷ್ಟೋ ವಿಚಾರಗಳು ಬಂದು ನಮಗ್ ತಿಳಿಲೇ ಇಲ್ಲ. ಯಾಕೆ ತಿಳಿಲಿಲ್ಲ? ನಾವು ಮುಮುಕ್ಷ ಇಲ್ಲ, ನಮಗ ಆ ಗ್ರಂಥದ ಮೇಲೆ ಶ್ರದ್ಧೆ ಇಲ್ಲ. ಸುಮ್ಮ ಕೇಳೋದು. ಹಿಂಗ ಸುಮ್ಮ ಕೇಳೋದ್ರಿಂದ ಜೀವನದೊಳಗ ಯಾರೂ ಸಂಸಾರದಿಂದ ಹೊರಗೆ ಬರಕ್ ತಯಾರಿಲ್ಲ. ಅದಕ್ಕೆ ಜ್ಞಾನೇಶ್ವರ ಮಹಾರಾಜರಂತಾರ, ಸದ್ಗುರು ನನ್ನ ಸದ್ಗುರುಗಳು ಆತ್ಮ ವಿವೇಕವನ್ನು ಜಾಗೃತ ಮಾಡಿರುವಂತ ಆತ್ಮ ಅನಾತ್ಮದ ವಿಷಯ ಆ ವಿವೇಕವನ್ನು ಜಾಗೃತ ಮಾಡಿರುವಂತ ನನ್ನ ಗುರುಗಳಿಗೆ ನನ್ನ ಅಂತಃಕರಣ ಶುದ್ಧಾಂತಕರಣ ಮಾಡಿರುವಂತ ಅಂತ ಅತ್ಯಂತ ಆಧಾರದಿಂದ ನನ್ನ ಗುರುಗಳಿಗೆ ನಾನು ಅನಂತ ನಮನವನ್ನು ಸಲ್ಲಿಸ್ತೀನಿ ಅಂತ ಹೇಳಿ ಗುರುಗಳಿಗೂ ಸಹ ನಮಸ್ಕಾರವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರ ಈ ಜೀವನದೊಳಗ ಗುರು ಸಿಗಲಾರದ, ಗುರು ಇಲ್ಲದೆ ನಮ್ಮ ಜೀವನ ಶುರು ಇಲ್ಲ ಅಂತ ಹೇಳಿ ಬಹಳ ಜನ ಹಿಂದೆ ಹೇಳ್ಕೊತ ಬಂದಾರ. ದಿವಸ ಕೇಳ್ತೀವಿ ನಾವು ಈ ಮಾತು, ಕೇಳಿ ಬಿಟ್ಟು ಬಿಡ್ತೀವಿ. ಅಲ್ಲ, ಸರ್ವ ಸುಖಾಚೆ ಆಗರ, ಸರ್ವ ಸುಖ ಕೊಡುವಂತವ ಯಾರು? ಸರ್ವ ಸುಖದ ನಿಧಾನ ಯಾವುದು?
ನಮ್ಮ ಸಂಸಾರದೊಳಗೆ ಎಲ್ಲಾ ಸುಖಮಯವಾಗಿ ನಡೆಯಲು ಕಾರಣ ಏನು ಅಂತ ಎಲ್ಲರೂ ತಿಳಿದ್ರು ಯಾಕೆ ಗುರು ದೀಕ್ಷೆ ತಗೊಳ್ಳೋದಿಲ್ಲ, ಯಾಕೆ ಗುರುವಿನ ಶಿಷ್ಯರಾಗುವುದಿಲ್ಲ ಅನ್ನೋದೇ ವಿಚಿತ್ರ. ಇದಕ್ಕೆ ಆ ತಾಯಿಗೆ ಮೇಲೆ ಶಬ್ದ ಬಳಸಿದ್ರು ನೋಡ್ರಿ. ಏನ್ರಿ ಬಳಸಿದ್ರು? ಅಮ್ಮ, ನೀನು ಈ ಜಗತ್ತಿಗೆ ಮೋಹಿನಿ, ಮೋಹವನ್ನ ಆವರಣ ಮಾಡಿರುವವಳು. ತಿಳಿಲಾರ್ದಂಗ ಮಾಡಿರ್ತಾಳ, ತಿಳಿದೇ ಇಲ್ಲದು, ತಿಳಿದೇ ಇಲ್ಲ. ಈಗ ನಾವು ಗುರುವಿಗೆ ಗುಲಾಮ್ ಆಗಿಲ್ಲ, ಗುರುದೀಕ್ಷೆ ತಗೊಳ್ಳಾರ್ದ ನಾವೇನ್ರ ಶಾಸ್ತ್ರಾರ್ಥ ಮಾಡ್ತೀವಿ, ಶಾಸ್ತ್ರ ಕೇಳ್ತೀವಿ ಅಂದ್ರೆ ಅಪಹಾಸ್ಯ ಆಗ್ತದ. ಇದು ಅಪಹಾಸ್ಯ ಹೆಂಗ ಆಗ್ತದ್ರಿ ಅಂತ ಹೇಳಿದ್ರೆ ಜಗತ್ತು ನಗತಾರ. ಅದೇ ತಾಳೆ ಕಟ್ಲಾರ್ದ ಸಂಸಾರ ಹೆಂಗ್ ಮಾಡಾಕತ್ತಿ ಅಂತ ಕೇಳ್ತಾರ. ಹಂಗ ಗುರುಗಳಿಗೆ ನನ್ನ ಅನಂತ ಪ್ರೇಮದ ನಮಸ್ಕಾರಗಳು ಅಂತ ಹೇಳ್ತಾರ. 23ನೇ ಓವಿ ಒಳಗ ಜೈಸೆ सोडांचा अंजन भेटे डोळ्या, जैसे डोळ्याम अंजन भेटे, ते वेळी दृष्टीशी फांटा फुडे, मग वास पाहिजे ते प्रगटे महानिधी. ಯಾವ ಪ್ರಕಾರ ಗುರು ಪ್ರಾಪ್ತರಾಗ್ತಾರ, ಗುರುಗಳ ದರ್ಶನ ಆಗ್ತದ, ಆ ಗುರುವಿನ ವರ್ಣನೆ ಏನಂತ ಮಾಡಲಿ, ಅದು ಎಂಥ ಭಾಗ್ಯ ಅಂತ ಹೇಳಿದ್ರ, ಯಾವ ಪ್ರಕಾರ ಯಾರ ಕಣ್ಣಿನೊಳಗ ಅಂಜನ ಹಾಕ್ತಾರ, ಯಾವಾಗ ಅಂಜನ ಕಣ್ಣಿನೊಳಗ ಹಾಕ್ತಾರ ಆಗ ಆ ಅಂಜನ ದೃಷ್ಟಿಯಿಂದ ಏನು ಭೂಮಿ ಒಳಗಡೆ ಧನರಾಶಿ ಅದ ಆ ಧನರಾಶಿ ಕಾಣ್ತದವ್ ನೋಡ್ರಿ. ಎಂತ ಅದ್ಭುತ ಕೆಲಸ. ಯಾರ ಕಣ್ಣಿನೊಳಗ ಅಂಜನ ಅಂತ ಸಿಗುತ್ತದ ಆ ಅಂಜನ ಇಡ್ತಾರ, ಹಾಕ್ತಾರ, ಆ ಭೂಮಿ ಒಳಗ ಎಲ್ಲಿ ಬಂಗಾರ ಅದ, ಎಲ್ಲಿ ಬಂಗಾರ ಇಟ್ಟಾರ, ಎಲ್ಲಿ ಏನು ಸಂಪತ್ತು ಇಟ್ಟಾರ ಅನ್ನೋದು ಕಾಣ್ತದೆ. ಅಂತ ಅದ್ಭುತವಾಗಿರುವಂತ ಒಂದು ಭಾಗ್ಯ ಯಾರು ಕರುಣಿಸ್ಕೊಡ್ತಾರಂದ್ರ ಗುರುಗಳು ಕರುಣಿಸಿಕೊಡ್ತಾರ. ಅದಕ್ಕ ಗುರು ತೋರಿಸದಲ್ಲದೆ ಸಾರೇ ಚೆಲ್ಲಿದ ಮುಕುತಿ ಅಂದ್ರವ್ರು. ಗುರು ತೋರಿಸ್ಲಾರ್ದ ಇದು ಯಾರಿಗೂ ಕಾಣೋದಿಲ್ರಿ ಅಂತ ಹೇಳಕ್ ಹೋದ್ರಿ. ಯಾಕಂದ್ರ ಗುರು ಬೇಕು. ಗುರು ಇರ್ಲಾರ್ದ ಭೂಮಿ ಒಳಗ ಎಲ್ಲಿ ಏನು ಸಂಪತ್ತು ಇಟ್ಟಾರ ಅನ್ನೋದು ನಮಗ ತಿಳಿಯೋದಿಲ್ಲ. ಅಂತ ಅದ್ಭುತವಾಗಿರುವಂತ ಸಂಪತ್ತು ನೋಡ್ರಿ. ಇದ್ರ ಮೇಲೆ ಅರ್ಥ ಮಾಡ್ಕೊರಿ ನೀವು ಎಷ್ಟು ವಿಚಿತ್ರ ಅದಂದ್ರೆ, ಎಲ್ಲಿ ತನ ಗುರು ಕೃಪೆ ಆಗುದಿಲ್ಲ ಅಲ್ಲಿ ತನ ನಮ್ಮ ಜೀವನದೊಳಗ ಆ ಸಂಪತ್ತು ಸಿಗುದಿಲ್ಲ. ಹಂಗ ಈ ಭೂಮಿ ಒಳಗಿನ ಸಂಪತ್ತು ಗುರು ತೋರಿಸದಲ್ಲದೆ ಆ ಅಂಜನ ಹಾಕಿದ್ರ ಭೂಮಿಯಾಗ ಎಲ್ಲಿ ಬಂಗಾರ ಅದ ಎಲ್ಲಿ ಬೆಳ್ಳಿ ಅದ ಗೊತ್ತಾಗ್ತದ ಅಂತ ಶಕ್ತಿ ಆ ಅಂಜನದೊಳಗಿದೆ. ಹಂಗ ಗುರುದೀಕ್ಷಾ ತಗೊಂಡ ಮೇಲೆ ಜೀವನ ಇಷ್ಟ ಸುಂದರವಾಗಿರ್ತದಲ್ಲ, ನೀವು ಮುಟ್ಟಿದ್ದನ್ನ ಬಂಗಾರ ಮಾಡಬಹುದು ಅಂತ ಅದ್ಭುತನ ಕನ್ನಡದೊಳಗೆ ಹೇಳಿದ್ರು. ಸಾರೆ ಚೆಲ್ಲಿದ ಮುಕುತಿ ಅಂತ ಹೇಳಿದ್ರ ಎಲ್ಲಿ ಬೇಕಲ್ಲಿ ಅದು ಮಣ್ಣು ಕಣದೊಳಗ ಮುಕ್ತಿ ಅದ, ಅದು ಎಲ್ಲಾ ಕಡೆ ಅದ. ಅಂತ ಮುಕ್ತಿಯನ್ನ ಪಡ್ಕೋಬೇಕಾಗಿತ್ತಂದ್ರ ನೀನು ಗುರುವಿನ ಗುಲಾಮನ ಆಗು ಅಂತ ಹೇಳ್ತಾ ಹೋದ್ರು. ಹಾಗಾಗಿ ನಾವು ನಮ್ಮ ಜೀವನದೊಳಗ ಯಾವಾಗ ಇವೆಲ್ಲಾ ತಿಳಿತಾವ ಅಂತ ಹೇಳಿದ್ರ ಮುಮುಕ್ಷ ಶಿಷ್ಯನಲ್ಲಿ ಮುಮುಕ್ಷ ಇರಬೇಕು. ಆಗ ಅಂತಃಕರಣ ಶುದ್ಧ ಆಗ್ತದೆ. ನಾವು ಭೇದ ಮಾಡ್ತೇವೆ, ನಮ್ಮಗಳ ನಂಬಿಕಿಲ್ಲ. ನಾವೆಲ್ಲರೂ ಆ ಗುರು ಈ ಗುರು, ಅವ್ರ ಗುರು ಬೇರೆ, ನಮ್ಮ ಗುರು ಬೇರೆ, ಅವ್ರ ಸಂಪ್ರದಾಯ ಬೇರೆ, ನಮ್ಮ ಸಂಪ್ರದಾಯ ಬೇರೆ, ಆ ಗ್ರಂಥ ಬೇರೆ, ಈ ಗ್ರಂಥ ಬೇರೆ, ಇಂಥದ ಮಾಡ್ಕೋತ ಹೋಗ್ಯವ್ ನಾವು. ನಮ್ಮ ಜೀವನದೊಳಗ ಯಾವದ್ರ ಮೇಲೆ ನಂಬಲಿಲ್ಲ ನಾವು. ಯಾವುದು ನಂಬಲಾರ್ಕ ಇಡೀ ದೇಶ ಸುತ್ತದೇವು. ಒಂದನ ನಂಬಿ ಒಂದನ ತಿಳ್ಕೊಂಡಿದ್ರ ಅದು ಇಲ್ಲೇ ಇತ್ತದು. ಅಂತ ಅದ್ಭುತವಾಗಿರುವಂತ ಈ ಭಗವಂತ ನಮಗೇನು ಕರುಣೆ ಕೊಟ್ಟಾನ ಅಂತ ಕರುಣೆ ಗುರು ಪರಬ್ರಹ್ಮ ತೋರಿಸಿದ್ರ ಏನ್ ಹೇಳ್ತಾರ ಅವರು ಅಂತ ಹೇಳಿದ್ರೆ, ದೇವಾ ನೀ ನನ್ನ ಈ ದೃಷ್ಟಿ ಒಳಗ ಏನ ಅಂಜನ ಹಾಕಿದ್ರೆ ಹೆಂಗ ಭೂಮಿ ಒಳಗಡೆ ಇರುವಂತ ಭೂಗತವಾಗಿರುವಂತ ದ್ರವ್ಯ ರಾಶಿ ಧನ ಅವು ಎಲ್ಲವೂ ಕಾಣ್ತಾವು. ಹಂಗ ನಮ್ಮೊಳಗ ಗುರುದೀಕ್ಷೆ ತಗೊಂಡ್ರ, ಗುರುವಿಗೆ ಶರಣಾಗತಿ ಆದ್ರ ನಮ್ಮೊಳಗಿನ ಅವಗಣಗಳು ಕಂಡು ನಮ್ಮ ಅಂತಃಕರಣ ಶುದ್ಧ ಆಗ್ತವು. ಆ ಗುರುವಿನ ಮಹತ್ವ ಹೇಳ್ತಾ ಹೋದ್ರು. ನಮ್ಮ ಅಂತಃಕರಣ ಯಾವಾಗ ಶುದ್ಧ ಆಗ್ತವು ಆಗ ಮುಂದೆ ಹೇಳ್ತಾರ, ಕಾ ಚಿಂತಾಮಣಿ ಆಲಿಯಾ ಹಾತಿ ಸದಾ ವಿಜಯ ವೃತ್ತಿ ಮನೋರತಿ ತೈಸಾಮಿ पूर्ण काम श्री निवृत्ती ज्ञान देवो म्हणे. चिंतामणी हाती लागण्यास ज्याप्रमाणे मनुष्यांचे सदा सर्वदा केलेला मनोरथ पूर्ण होतात. ಏನ್ ಹೇಳ್ತಾರ ಅವರು,
ಇಲ್ಲಿ ಚಿಂತಾಮಣಿ ಯಾವಾಗ ಮನುಷ್ಯನ चिंतामणी प्राप्त ಆಗ್ತದ मनुष्यन सर्वदा मनुष्याचे सदा सर्वदा केलेले मनोरथ मनस्सिನ ಏನು कामना ನೀವು ಏನು ಮಾಡ್ತಿರೋದು पूर्ण ಆಗ್ತದ पूर्ण होतात. त्याप्रमाणे ज्ञानेश्वर महाराज म्हणतात निवृत्तीनाथामुळे मीही पूर्ण काम झाले. ನನ್ನ ಗುರುಗಳು ಶ್ರೀ ಗುರುಗಳು निवृत्तीनाथರು ನನ್ನನ್ನು पूर्ण काम म्हणजे माझे कोणचाही इच्छा काय नाही. आता माझा इच्छा निष्फळ होत नाही. ಯಾರು ಮಾಡಿದ್ರಿ ನೋಡ್ರಿ, ಅದ್ಭುತ ಹೇಳ್ತಾರ ಅವರು. पूर्ण काम झालो मी. माझा गुरु असा माझा केला की कोणताही इच्छा निष्फळ होत नाही. माझा ನನ್ನ ಇಚ್ಛೆಗಳು ಎಂದೂ ಸಹ ನಿಷ್ಫಳ ಆಗುವುದಿಲ್ಲ. ಈಗ ನನ್ನ ಗುರುಗಳು ನನಗೆ ಸದಾ मनोरथ पूर्ण ಮಾಡಿದ್ರು. का चिंतामणीची आलिया हाती ಕೈಯೊಳಗೆ ಚಿಂತಾಮಣಿ ಪ್ರಾಪ್ತ ಆದ್ರ ಇನ್ನ ಆ ಚಿಂತಾಮಣಿಯಿಂದ ನನ್ನ ಎಲ್ಲಾ ಕೆಲಸಗಳು ಸದಾ ಸರ್ವದಾ ಕೇಲೇಲಾ ಮನೋರಥ ಯಾವಾಗ ಮಾಡಿದ್ರು ಸಹ ನಾನು ಮಾಡಿರುವಂತ ಕೆಲಸಗಳು ಯಾವ ಅಪೂರ್ಣ ಆಗುವುದಿಲ್ಲ. ಈ ಅನುಭವ ತಗೊಂಡು ನೋಡ್ರಿ ನೀವು. ಈ ಅನುಭವ ಯಾವಾಗಲೂ ನಿಷ್ಫಲ ಆಗುದಿಲ್ಲ ಅಂತ ಇಚ್ಛಾ. ನೀವು ಯಾವ कामने ಮಾಡ್ತೀರ ಅದೆಲ್ಲ सिगतद. प्रेमळ शिष्याच्या प्रेमपूर्वक सेवेने ते दुःख संसार समुद्रातून पार करणारा श्री गुरु अंतकरणात ज्या विषयी अत्यंत कळवळान उत्पन्न होते ते काय करतो गुरु श्री गुरु सर्वदा सावधानीन होतात. जे चिंतामणी हातात सापडला असता जसे सर्व मनोरथ पूर्ण होतात तसा आमचे मनात काय मनोरथ आहे ते पूर्ण होतात. तसा मला सर्व समर्थ श्री गुरु जे निवृत्तीनाथाने माझा इच्छा पूर्ण केलेली आहे. माझा काय मनोरथ पूर्ण होतात ते माझा मनात काय आहे मनोरथ ते सगळं पूर्ण होता असं केलेलं माझा गुरु. ते काय पाहिजे इकडे मुमुक्ष शिष्य विषयासक्तीच्या मुमुक्ष केवढा होईल तेवढा गुरुची कृपा आमच्यावर होईल. ते श्री गुरुला ते निवृत्तीनाथ मनोरथ पूर्ण मनोरथ असं शब्द सांगितलं आहे इकडे. तर काय पूर्ण काम पूर्ण ನಮ್ಮ ಮನುಷ್ಯನೊಳಗಿರುವಂತ ಏನೇನು ಇಚ್ಛಾದೋ ಪೂರ್ಣ ಆಗ್ತಾವತ್ ಯಾವಾಗ ನಾವು ಗುರುವಿಗೆ ಶರಣಾಗತ ಆದ್ರ ಗುರುವಿನ ಶಿಷ್ಯನಾಗಿ ನಮಗ್ ಚಿಂತಾಮಣಿ ಪ್ರಾಪ್ತ ಆಗ್ತದ ಅಂತಂದ್ರೆ ಕೊರಳಲ್ಲಿ ಇರುವಂತ ಮಾಲೆ ಚಿಂತಾಮಣಿ. ಕೊರಳಲ್ಲಿ ಹಾಕಿರುವಂತ ಮಾಲೆ ಅದು ಮಾಲಾ ಗಳಿರೋ ಫಾಸ ಅಲ್ಲದು ಚಿಂತಾಮಣಿ ಇದ್ದಂಗ. ಹೆಂಗ ನಿಮಗ ಒಂದು ತಾಯಿ ಹೆಣ್ಮಗಳು ಕೊರಳಾಗ ತಾಳಿ ಕಟ್ಕೊಂಡಾಗ ಮನಿಗೆ ಒಡತಿ ಆಗ್ತಾಳ, ಆ ಮುಂದಿನ ಮನಿ ಸಂಪತ್ತು ತನ್ನದ ಮಾಡ್ಕೋತಾಳ ಏನ್ರಿ. ಒಂದು ಕೊರಳಾಗ ತಾಳೆ ಒಂದ್ 40-50 ಸಾವಿರ ರೂಪಾಯಿ ತಾಳಿ ಈಗಿನ ಕಾಲದೊಳಗೆ ಹೆಚ್ಚಿರ್ಬೇಕು. ಒಂದ್ 50,000 ರೂಪಾಯಿ ತಾಳಿ ಕೊರಳಾಗ ಹಾಕೊಂಡ್ರ ಮಂಗಲಸೂತ್ರ ಹಾಕೊಂಡ್ರ ಮುಂದಿನ ಕೋಟಿಗಟ್ಲೆ ಆಸ್ತಿಗೆ ಸಂಪತ್ತಗ ಒಡತಿ ಆಗ್ತಾಳ. ಆ ಮನಿ ಒಳಗ ಆಕಿಗೆ ತಿನ್ನಾಕ ಉಣಾಕ ಏನೂ ಕಡಿಮಿಲ್ಲ. ಆಕಿ 1 ರೂಪಾಯಿ ಅಲ್ಲಿ ಏನೋ ಹೋಗಿ ಕೊಟ್ಟಿಲ್ಲ ಖರೆ, ಆದ್ರೆ ಎಲ್ಲಾ ಸಂಪತ್ತು ಅಕ್ಕಿಂದ ಆಗ್ತದ. ಕಾರಣ ಏನು? ಸಮರ್ಪಿತಳಾಗ್ಯಾಳ. ಆ ಮನಿಗೆ ಸಮರ್ಪಿತಳಾಗ್ಯಾಳ. ಆ ಮನಿನ ಆಕಿನ ಹೆಸರಲ್ಲೇ ಬರೀತಾರ. ಹಂಗ ನನ್ನ ಗುರುವಿಗೆ ನಾನು ಸಮರ್ಪಣ ಆದ್ರ ನನ್ನ ಎಲ್ಲಾ ಇಚ್ಛಾ ಕಾಮನಾ ಮನೋರಥಗಳು ಪೂರ್ಣ ಆದವು ಅಂತ ಜ್ಞಾನೇಶ್ವರ ಮಹಾರಾಜರು ಇಲ್ಲಿ ಹೇಳ್ತಾರ. पूर्ण मनोने जागणे ते गुरु भजिजे तेने कृता कार्य होईजे जैसे मूळ संचिने सहजे शाखा पल्लव संतोषी. ಶ್ರೀ ಗುರು ಪರಮೇಶ್ವರ ಗುರುನೇ ಪರಮೇಶ್ವರ ಅಂತ ಶ್ರೀ ಗುರುಗೆ ಯಾರು ಭಜನೆ ಮಾಡ್ತಾರೆ, ಯಾರು ಅವರಿಗೆ ಸಮರ್ಪಿತರಾಗ್ತಾರ ಅವ್ರ ಕೃತ್ಯ ಹೂವಿಜೆ. ಕೃತ್ಯ ಏನ್ರಿ? ಕೃತ್ಯ ಧನ್ಯರಾದರು ಅಂತ ಹೇಳಿ ಅಂತ ಅದ್ಭುತವಾಗಿರುವಂತ ಈ ಮನುಷ್ಯ ಜನ್ಮ ಕೃತ್ಯ ಆತಂತ ಉದ್ಧಾರ ಆಗ್ಬಿಡ್ತಂತ ನೋಡ್ರಿ ಮನುಷ್ಯ ಜನ್ಮ. ಅದಕ್ಕಾಗಿ ಯಾವಾಗ ಉದ್ಧಾರ ಆಗ್ತದ್ರಿ? ಯಾವಾಗ ಗುರು ಪ್ರಾಪ್ತ ಆಗ್ತಾನ. ಗುರುವಿನ ನಮ್ಮ ಗುರು
ಗುರುವಿನ ಕೃಪೆ ನಮ್ಮೆಲ್ಲ ಆದಾಗ ನಮ್ಮ ಪೂರ್ಣ ಕಾಮ ಪೂರ್ಣ ಆಗಿ ನಮ್ಮ ಜೀವನ ಕೃತಾರ್ಥ ಆರ್ತಂತ. ಮನುಷ್ಯ ಜನ್ಮಕ್ಕೆ ಬಂದವರೆಲ್ಲ ಎದಕ್ಕೆ ಬಂದಾರ ಅಂದ್ರೆ ಈಗ್ಲೂ ಹೇಳ್ತೀನಿ ಕೇಳ್ರಿ, ನಿಮಗ ತಿಳಿತದೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಂಜಾರ ಭಾಷೆಯಲ್ಲಿ ಬಹಳಷ್ಟು ಹೇಳಿವ್ ನಾವು, ಬಹಳ ಹೇಳಿವ್ ಗೋರ್ಮಾಟಿ ಬಂಜಾರ ಭಾಷೆಗಳು. ಆದ್ರೂ ನಮಗ್ ತಿಳಿಲಿಲ್ಲ ಶಬ್ದಗಳು. ಇದು ಯಾಕೆ ತಿಳಿಲಿಲ್ಲ? ನಮ್ಮೊಳಗ ದೋಷ ಇರ್ಬೇಕು, ಮಲ ದೋಷ, ವಿಕ್ಷೇಪ ದೋಷ, ಆವರಣ ದೋಷ, ಅವೆಲ್ಲಾ ಇರೋದ್ರಿಂದ ನಮ್ಗೆ ತಿಳಿಲಿಲ್ಲ. ಇಲ್ಲಿ ಯಾವಾಗ ನಿಮ್ಮ ಜೀವನ ಉದ್ಧಾರ ಆಗ್ತದಂತ ಹೇಳ್ತಾರಂತ ಹೇಳಿದ್ರ, ಯಾವಾಗ ಮನುಷ್ಯ ಜನ್ಮ ಪ್ರಾಪ್ತಿ ಆಗಿದೆ ಗುರುದೀಕ್ಷೆ ತಗೊಳ್ಳಗೋಸ್ಕರ, ಯಾವಾಗ ಮನುಷ್ಯನ ಕೊರಳಾಗ ಮಾಲೆ ಗುರುವಿಗೆ ಶರಣಾಗತನಾಗತನ, ಅವಾಗ ಶ್ರೀ ಗುರುಚಿ ಭಜನ ಕರಾವೆ, त्या श्री गुरुच्या भजनाने कृत्य होवे. ज्याप्रमाणे ಹೆಂಗ ಮನುಷ್ಯ ಸಂತುಷ್ಟನಾಗ್ತಾನಂತ ಹೇಳಿದ್ರ, ಈ ಜನ್ಮ ಸಿಕ್ಕಿದ್ದೇ ಗುರುದೇವ ನಿನಗ ಸಮರ್ಪಿತನಾಗಲು. ಅದ್ಭುತ ರೀ, ಎಂತ ಅದ್ಭುತ. ನಮ್ಮ ಮೂರ್ಖ ಬುದ್ಧಿ ನಮ್ಮ ಜನ್ಮಕ್ಕಿಟ್ಟು ತಿಳಿಯಂಗಿಲ್ಲ. ಬಹಳ ವಿಚಿತ್ರ. ನನಗ್ ಹೆಂಗ ಅನ್ಸಾಕತ್ತಿತ್ತು, ಸಂತರ ಮನ್ಯಾಗ ಹುಟ್ಟಿವಿ, ಅಕ್ಕಪಕ್ಕದವ್ರು ಸಂತರದಾರ, ಅಪ್ಪ ಸಂತಿದ್ದ, ಅವರು ಎಲ್ಲಾರು ಸಂತರದಾರ, ಮಗ ದೀಕ್ಷಾ ತಗೊಳಂಗಿಲ್ಲ. ಎಂತ ದುರ್ದೈವ ಅಂತೀರಿ ನೋಡ್ರಿ. ನನಗ ಒಂದು ತರ ಇಂಥ ಶಾಕ್ ಹೊಡೆದಂಗ ಆತ ಮೈಗೆ. ಅವು ಸಂತಳು, ಅಪ್ಪ ಸಂತ, ನಮ್ಮ ಅಕ್ಕಪಕ್ಕ ಇದ್ದವ್ರೆಲ್ಲರೂ ಸಂತರು, ನಾವು ದೀಕ್ಷಾ ತಗೊಳಕ್ ತಯಾರಿಲ್ಲ. ಮತ್ತ ಇದಕ್ಕೇನ್ ದುರ್ದೈವ ಅಂತೀರ, ಸುದೈವ ಅಂತೀರ? ದುರ್ದೈವ ಇವೆಲ್ಲ. ಅದಕ್ಕಾಗಿ ಇಲ್ಲಿ ಕೃತ್ಯ ಮನುಷ್ಯನ ಜನ್ಮದೊಳಗ ನಾವು ಯಾವಾಗ ಉದ್ಧಾರ ಆಗ್ತೀವಿ ಅಂತ ಹೇಳಿದ್ರ, ಯಾವಾಗ ಈ ಜನ್ಮ ಪ್ರಾಪ್ತಿ ಆಗದ ಆ ಜನ್ಮಕ್ಕೆ ಗುರುವಿಗೆ ಶರಣಾಗತರಾದ್ರ ಅವಾಗ ನಮ್ಮ ಮನೋರಥ ಎಲ್ಲ ಪೂರ್ಣ ಆಗ್ತವು, ಪಾರಮಾರ್ಥಕ್ ಸಾಧನ ಆಗ್ತದ. ಯಾವಾಗ ನೀವು ಪಾರಮಾರ್ಥದೊಳಗೆ ನೀವು ಏನ್ ಬಯಸಿರಿ, ಏನ್ ಅಪೇಕ್ಷೆ ಪಟ್ಟಿರಲ್ಲ, ಆ ಅಪೇಕ್ಷೆ ಯಾವಾಗ ಪೂರ್ಣ ಆಗ್ತದ ಅಂದ್ರೆ ಗುರುವಿನ ಗುಲಾಮರಾದ್ರ ಮಾತ್ರ ಪೂರ್ಣ ಆಗುತ್ತ ಅನ್ನುವಂತ ಮಾತನ್ನ ಬಹಳ ಅದ್ಭುತವಾಗಿ ಜ್ಞಾನೇಶ್ವರ ಮಹಾರಾಜರು ಇಲ್ಲಿ ಹೇಳ್ತಾ ಬರ್ತಾರೆ. ನಾನು ಕೃತ್ಯನಾದೆ, ನನ್ನ ಜೀವನ ಉದ್ಧಾರ ಆತು ಅನ್ನುವಂತ ಮಾತನ್ನ ಹೇಳ್ತಾರೆ. ಅದಕ್ಕಾಗಿ ನಾವು ಎಲ್ಲರೂ ಯಾವುದು ಅಂತ ಹೇಳಿದ್ರ, ಈ ಸಿಗಲಾರದಂತ ವಸ್ತು ಯಾವುದಂದ್ರೆ ಗುರು ಅಂತ. ಗುರುವಿನ ಕೃಪೆ ಆದ್ರ ನನ್ನ ಜೀವನ ಪಾವನ ಆತು ಅಂತ ಸರ್ವ ಇಚ್ಛಾ ಪೂರ್ಣ ಪರಬ್ರಹ್ಮ ಪರಮಾತ್ಮಚ ಅನುಭವ ಹೋಯಿಲ್. ಯಾರ್ರಿ ಗುರು ಅಂದ್ರೆ? ಯಾರು? ಪೂರ್ಣ ಪರಬ್ರಹ್ಮ. ಮತ್ತು ನಮ್ಮ ಯಾವಾಗ ನಮ್ಮಲ್ಲಿ ವೇದಾಂತ ನಿರೂಪಣೆ ತಿಳಿತದಂದ್ರೆ ಗುರುವಿಗೆ ಸಮರ್ಪಣೆ ಆದ್ರ ಕಿವ ಬ್ರಹ್ಮನ. ಯಾವಾಗ ನಾವು ಗುರುವಿಗೆ ಶರಣಾಗತರಾಗ್ತೀವಿ ಆಗ ಗುರುವಿನ ಕೃಪೆಯಿಂದ ಮಾತ್ರ ವೇದಾಂತ ತಿಳಿಲಿಕ್ಕೆ ಸಾಧ್ಯ ಅದ, ಇಲ್ಲದೆ ನಮ್ಮ ವೇದಾಂತ ತಿಳಿಯಕ ಆಗುವುದೇ ಇಲ್ಲ. ಅದಕ್ಕಾಗಿ ನನ್ನ ಗುರು ಮಣೋನಿ ಜಾಣತೇನೆ ಗುರು ಭಜಿಜೆ ತೇನೆ ಕೃತ್ಯ ಹೋಯಿಜೆ, ಜೈಸೆ ಮೂಳ ಸಂಚಿನೆ ಸಹಜೆ ಶಾಖಾ ಪಲ್ಲವ ಸಂತೋಷಿ ಅನ್ನುವಂತ ಮಾತನ್ನ ಜ್ಞಾನೇಶ್ವರ ಮಹಾರಾಜರು 25ನೇ ಓವಿಯಲ್ಲಿ ಹೇಳಿ ಮುಗಿಸ್ತಾರ. ಯಾವಾಗ ನಮ್ಮ ಮನೋರಥ ಪೂರ್ಣ ಆಗ್ತಾವಂದ್ರ ನಾವು ಗುರುವಿಗೆ ಶರಣಾದಾಗ. ಅದಕ್ಕೆ ವಾಗ್ದೇವಿ ಸರಸ್ವತಿಗೆ ನನ್ನ ನಮನಗಳು ಮತ್ತು ಶ್ರೀ ಗುರುಗಳಿಗೂ ನನ್ನ ನಮನಗಳು. ಯಾಕಂದ್ರೆ ಈ ಸಂಸಾರ ತಾರು, ಈ ಸಂಸಾರವನ್ನು ನಮ್ಮನ್ನ ಈ ಬಂಧ ಮೋಕ್ಷದಿಂದ ಬಿಡುಗಡೆ ಮಾಡುವಂತ ಗುರು ಆತನೇ ಪರಬ್ರಹ್ಮ ಅನ್ನುವಂತ ಮಾತನ್ನ ಹೇಳ್ತಾ ಬರ್ತಾರೆ. ಯಾಕಂದ್ರೆ ಆತನಿಗೆ ಬಿಟ್ಟು ಬೇರೆ ಯಾರು ಇಲ್ಲ. ಸಚ್ಚಿದಾನಂದ ಶ್ರೀ ಗುರುವಿಗೆ ನನ್ನ ಪರಬ್ರಹ್ಮ ಸ್ವರೂಪಿ ಅಂತ ಪರಬ್ರಹ್ಮ ಗುರುವಿಗೆ ನಾನು ಅನಂತ ನಮನವನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ವೇದಾಂತದ ಅಧ್ಯಯನ ನಿರೂಪಣೆ ಮಾಡುವುದು ನಮ್ಮಲ್ಲಿ ಭ್ರಮವನ್ನು ತೆಗೆದು ಭಗವಂತನ ನಿರ್ಗುಣ ಪರಬ್ರಹ್ಮನ ಅನುಭವವನ್ನು ಮಾಡಿಸಿಕೊಡುವಂತ ಆ ನಿವೃತ್ತಿನಾಥರೇ ಪರಬ್ರಹ್ಮ ಸ್ವರೂಪಿ ಎನ್ನುವಂತ ಗುರುವಿಗೆ ಶರಣಾಗತರಾಗಿ ಜ್ಞಾನೇಶ್ವರ ಮಹಾರಾಜರು 25ನೇ ಓವಿಯಲ್ಲಿ ಮುಗಿಸ್ತಾರೆ. ಏನು ನುಡಿಸಿರುವಂತಹ ನುಡಿಗಳು ಕೃಷ್ಣಾರ್ಪಣಂ ಶ್ರೀ ಗುರು ಜ್ಞಾನೇಶ್ವರ ಅರ್ಪಣಂ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಹ ರಾಮಕೃಷ್ಣರೇ ಶರಣಾರ್ಥಿ.